ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಜೊತೆಗೆ ಮಹಿಳೆಯರಿಗೆ ಗರ್ಭಿಣಿಯರಿಗೆ ಕಳಪೆ ಗುಣಮಟ್ಟದ ಬ್ರೆಡ್ ವಿತರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕರ್ಮಕಾಂಡ ಮುಗಿತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಡ ರೋಗಿಗಳಿಗೆ ಹುಳು ಬಿದ್ದಂತಹ ಬ್ರೆಡ್ ವಿತರಣೆಯ ಕುರಿತು ಈ ಹಿಂದೆಯೇ ನಿಮ್ಮ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ವಿಸ್ತೃತ ವರದಿ ಪ್ರಸಾರ ಮಾಡಿದ ನಂತರ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿತ್ತು. ಈಗ ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ರೋಗಿಗಳಿಗೆ ಫ್ರೆಶ್ ಬ್ರೆಡ್ ಸಿಗ್ತಾ ಇದೆ. ನಿತ್ಯ ತಾಜಾ ಬ್ರೆಡ್ ವಿತರಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಆಸ್ಪತ್ರೆಯ ಆಡಳಿತ ಮಂಡಳಿ ಅನ್ನೋದು ಗೊತ್ತಾಗ್ತಾ ಇದೆ. ಬಡವರ ಪಾಲಾಗಬೇಕಿದ್ದಂತಹ ಬ್ರೆಡ್ಡಲ್ಲೂ ಕೂಡ ಯಾವ ರೀತಿ ಕಳಪೆ ಗುಣಮಟ್ಟ ಇತ್ತು, ಇದರಲ್ಲೂ ಹೇಗೆ ಲಾಭಿ ಮಾಡ್ಕೊಳ್ತಾ ಇದ್ರು ಅಂಥೇಳಿ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಪಬ್ಲಿಕ್ ಟಿವಿಯ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಬೀದರ್ ಬ್ರಿಮ್ಸ್ಗೆ ಬರುವಂಥ ಬಡಪಾಯಿ ರೋಗಿಗಳಿಗೆ ಒಂದು ರೀತಿಯ ಬ್ರಿಮ್ಸ್ನಲ್ಲಿ ಉಪಹಾರಕ್ಕೆಯನ್ನು ಕೊಡ್ತಾರೆ. ಬೆಳಗಿನ ಉಪಹಾರಕ್ಕೆ ಬ್ರೆಡ್, ಆ ಒಂದು ಬ್ರೆಡ್ ಉಳು ಬಿದ್ದುವಂಥ ಒಂದು ಬ್ರೆಡ್ ಕೊಡ್ತಿರುವಂಥದ್ದು, ಜೊತೆಗೆ ಎಕ್ಸ್ಪೈರಿ ಡೇಟ್ ಆಗಿರ್ಬೋದು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಯಾವುದೂ ಕೂಡ ಹಾಕಿರಲಿಲ್ಲ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಒಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಬಿತ್ತರ ಮಾಡಿತ್ತು. ಇದಾದ ಬಳಿಕ ಈಗ ಬ್ರಿಮ್ಸ್ನ ಅಧಿಕಾರಿಗಳು ಗೊತ್ತಿದ್ದರು, ಎಚ್ಚೆತ್ತುಕೊಂಡಿರುವಂಥದ್ದು. ಹೀಗಾಗಿ ದಿನಾಂಕವನ್ನು ನಮೂದು ಮಾಡುವಂಥದ್ದು, ಜೊತೆಗೆ ಒಂದು ತಾಜಾ ಬ್ರೆಡ್ಡನ್ನು ಈಗ ಕೊಡ್ತಿರುವಂಥದ್ದು. ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ನಾವೀಗ ಬೀದರ್ ಬ್ರಿಮ್ಸ್ನ 4ನೇ ಫ್ಲೋರ್ ಇರ್ತಕ್ಕಂಥ ವಾರ್ಡಲ್ಲಿದ್ದೀವಿ, ಆರ್ಥೋಪೆಟಿಕ್ ವಾರ್ಡಲ್ಲಿ. ಯಾವ ರೀತಿ ಈಗ ಇದೇ ವಾರ್ಡಲ್ಲಿ ಅವತ್ತು ಏನು ಒಂದು ಉಳು ಬಿದ್ದಂಥ ಬ್ರೆಡ್ಡನ್ನು ಕೊಡ್ತಾ ಇದ್ರು, ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಮತ್ತು ಯಾವ ಅವಧಿ ಮುಗಿತದೆ ಈ ಬ್ರೆಡ್ ಅನ್ನುವಂಥದ್ದು ಯಾವುದೂ ಕೂಡ ಮೆನ್ಷನ್ ಇರಲಿಲ್ಲ. ಆದರೆ ಈಗ ನೋಡ್ಬೋದು ಸಂಪೂರ್ಣವಾಗಿ ಯಾವ ರೀತಿ ಎಕ್ಸ್ಪೈರಿ ಡೇಟು, ಅಂದರೆ ಎಕ್ಸ್ಪೈರಿ ಡೇಟ್ ಆಗಿರ್ಬೋದು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಡೇಟು ಹಾಕಿರುವಂಥದ್ದು ನೋಡ್ಬೋದು ನೀವು. ಒಂದು ರೀತಿಯ ಈ ನೀವೇನು ಕಾಣ್ತಾ ಇದೆ ಇಲ್ಲಿ ಎಕ್ಸ್ಪೈರಿ ಡೇಟ್ ಹಾಕಿರುವಂಥದ್ದು ಜನವರಿ 30ಕ್ಕೆ ಇದು ಮುಗಿತಿದೆ ಅನ್ನೋಂಥದ್ದು ಹಾಕಿರುವಂಥದ್ದು. ಅಂದರೆ ಎಕ್ಸ್ಪೈರಿ ಡೇಟು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಡೇಟು ಎರಡೂ ಕೂಡ ಹಾಕಿರುವಂಥದ್ದು ನೋಡ್ಬೋದು. ಇಲ್ಲಿ ಕೂಡ ತೋರಿಸ್ತೀವಿ ನಾವು ನಿಮಗೆ. ಇಲ್ಲಿ ನೋಡ್ಬೋದು ನಾವು ಅವತ್ತೇನು ಕೊಡ್ತಾಯಿದ್ರು ಅವತ್ತು ಯಾವುದೇ ರೀತಿಯ ಇಲ್ಲಿ ದಿನಾಂಕ ಆಗಿರ್ಬೋದು, ಅಂದರೆ ಮುಗಿಯುವ ಅವಧಿ ಆಗಿರ್ಬೋದು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಯಾವುದೂ ಹಾಕಿರಲಿಲ್ಲ. ಅದು ಇವತ್ತು ನೋಡ್ಬೋದು ಜನವರಿ 30ಕ್ಕೆ ಮುಗಿತದೆ ಇದು ಎಕ್ಸ್ಪೈರಿ ಡೇಟ್ ಆಗುತ್ತೆ ಬ್ರೆಡ್ ಅನ್ನುವಂಥದ್ದು ಈಗ ಹಾಕಿರುವಂಥದ್ದು. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ಬಡಪಾಯಿ ರೋಗಿಗಳಿಗೆ ಬರುವಂಥ ಬಡಪಾಯಿ ರೋಗಿಗಳಿಗೆ ಒಂದು ರೀತಿಯ ಅವಧಿ ಮುಗಿದಿರುವಂಥ, ಇಲ್ಲಿ ಕೂಡ ನೋಡ್ಬೋದು ಇದು ಪ್ರಿನ್ಸ್ ಕಂಪನಿ ಅಂತ ಅನ್ನುವಂಥದ್ದು. ಇಲ್ಲಿ 28 ಜನವರಿ ಮುಗಿತದೆ ಅನ್ನುವಂಥ ಈ ಡೇಟನ್ನು ಹಾಕಿರುವಂಥದ್ದು. ಇದೇ ರೀತಿಯ ಒಂದು ಮಾಡಬೇಕಾಗಿತ್ತು ಇದಕ್ಕೂ ಮೊದಲೇ. ಆದರೆ ಪಬ್ಲಿಕ್ ಟಿವಿಯ ಭಾರಿ ಸುದ್ದಿ, ಅಂದರೆ ಸೂಪರ್ ಎಕ್ಸೆಲ್ ಸುದ್ದಿ ಬಳಿಕ ಈಗ ಎಚ್ಚೆತ್ತುಕೊಂಡಿರುತ್ತೆ. ಈಗ ರೋಗಿಗಳಿಗೆ ಒಂದು ಒಳ್ಳೆಯ ಒಂದು ಬ್ರೆಡ್ ಹೋಗ್ತಾ ಇರುವಂಥದ್ದು. ಕೋಟ್ಯಾಂತರ ರೂಪಾಯಿ ಅನುದಾನ ಇದರಲ್ಲಿ ಬರ್ತದೆ. ಆ ಅನುದಾನ ಗೋಲ್ಮಾಲ್ ಮಾಡಿ ಒಂದು ರೀತಿಯ ಬಡ ರೋಗಿಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ರೆ, ಈಗ ಎಲ್ಲವೂ ಪಬ್ಲಿಕ್ ಟಿವಿ ಬಳಿಕ ಒಂದು ರೀತಿಯ ತಾಜಾ ಮತ್ತು ಎಕ್ಸ್ಪೈರಿ ಡೇಟ್ ಆಗದೆ ಇರುವಂಥದ್ದು ಎಲ್ಲ ದಿನಾಂಕವನ್ನು ನೆಮ್ಮದಿ ಮಾಡಿ ಕೊಡ್ತಿರುವಂಥದ್ದು. ಈಗ ಅವ್ರನ್ನೇ ಮಾತಾಡ್ಸೋಣ. ಇವರೇ ಅವತ್ತು ಮಾತಾಡಿದ್ರು, ಅವತ್ತು ಯಾವ ರೀತಿ ಕೊಡ್ತಾ ಇದ್ರು ಅನ್ನುವಂಥದ್ದು. ಇವತ್ತು ಚೇಂಜ್ ಆಗಿತ್ತು. ಅವತ್ತು ನಿಮಗೆ ಹುಳ ಬಿದ್ದಿದ್ದು ಯಾವುದೇ ದಿನಾಂಕ ಹಾಕಿರಲಿಲ್ಲ ಬೆಡ್ ಮೇಲೆ, ಇವತ್ತೆಲ್ಲ ದಿನಾಂಕ ಹಾಕಿದ್ರೆ ಪಬ್ಲಿಕ್ ಟಿವಿ ಸುದ್ದಿ ಮಾಡಿದ ಮೇಲೆ ಏನಂತೀರಿ? ಹಾಕಿದ್ದಾರೆ, ಅವಾಗ ಹಾಕಿದಲ್ಲ. ಅವಾಗ ಜರ ಸ್ವಲ್ಪ ಇದು ಆಗಿತ್ತು ಮನುಷ್ಯಾಗ, ಪಬ್ಲಿಕ್ಗಳಲ್ಲಿ ಡೇಟ್ ಹಾಕಿದಿಲ್ಲ ಏನಿಲ್ಲ. ಇವಾಗ ಹಾಕ್ತಾ ಇದ್ದಾರೆ. ಅವಾಗ ಹಾಕಿದಿಲ್ಲ, ಇವಾಗ ಹಾಕ್ತಾ ಇದ್ದಾರೆ. ಉಳಿದಿತ್ತು, ಹುಳ ಇತ್ತು, ನೊಣ ಅವೆಲ್ಲ ಆಡಿದಿತ್ತು. ಇವಾಗ ಚೆನ್ನಾಗಿ ಕೊಡ್ತಾ ಇದ್ದಾರೆ ಎಲ್ಲ ನಮ್ಗೆ. ತತ್ತಿ, ಬ್ರೆಡ್, ಹಾಲು, ಬಾಳೆಹಣ್ಣು ಎಲ್ಲ ಕೊಡ್ತಾ ಇದ್ದಾರೆ ಇವಾಗ ಚಂದ ನಮ್ಗೆ. ತಾಜಾ ಕೊಡ್ಲಾಕತ್ತಾರ್ರಿ ಈಗ, ಚಲೋ ಕೊಡ್ಲಾಕತ್ತಾರ ಇವಾಗ ನಮಗ. ಪಬ್ಲಿಕ್ ಎಲ್ಲ ಚಲೋ ಶಾಂತಿಯಾಗಿ ಚಂದಾಗಿ ಧನ್ಯವಾದಗಳು. ಕೊಟ್ಟಿಲ್ರಿ, ಇವಾಗ ಕೊಡ್ತಾ ಇದಾರೆ ಎಲ್ಲರೂ. ಪಬ್ಲಿಕ್ ಟಿವಿದವ್ರು